ಜಾತಿ ಗಣತಿಗೆ ಇನ್ಫೋಸಿಸ್ ಸುಧಾಮೂರ್ತಿ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆಯನ್ನ ಮಾಡಬೇಡಿ, ಜಾತಿ ಗಣತಿ ಬೇಡವಂತ ಇದೀಗ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಜಾತಿ ಗಣತಿಯಿಂದ ಉಪಯೋಗವಿಲ್ಲ, ಹೀಗಾಗಿ ನಾವು ಭಾಗಿಯಾಗುವುದಿಲ್ಲ. ಜಾತಿ ಗಣತಿ ನಮಗೆ ಬೇಡವೇ ಬೇಡಂತ ಎಂಬರ ಒಂದು ಸಮೀಕ್ಷೆಗೆ ಒಂದು ಪ್ರತಿಗೆ ಸಹಿಯನ್ನು ಹಾಕಿದ್ದಾರೆ. ಸುಧಾಮೂರ್ತಿ ಇನ್ಫೋಸಿಸ್ನ ಉದ್ಯಮಿಯವರು ಸುಧಾಮೂರ್ತಿ ಇದೀಗ ಜಾತಿ ಗಣತಿಗೆ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ನಮಗೆ ಬೇಡವೇ ಬೇಡ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಕೂಡ ಏನೂ ಇಲ್ಲ, ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ ಅಂತ ಸಹಿಯನ್ನು ಕೂಡ ಹಾಕಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇದೀಗ ನಿರಂತರವಾಗಿ ಪ್ರಾರಂಭದಲ್ಲಿ ಸಾಕಷ್ಟು ವಿಘ್ನಗಳು ಸಮಸ್ಯೆಗಳು ಎದುರಾಗ್ತಾ ಇತ್ತು. ಒಂದು ಕಡೆ ನೆಟ್ವರ್ಕ್ ಬರ್ತಾ ಇರಲಿಲ್ಲ, ಮತ್ತೊಂದು ಕಡೆಗೆ ಬೇರೆ ಲೊಕೇಶನ್ ಅನ್ನು ತೋರಿಸ್ತಾ ಇತ್ತು, ಮತ್ತೊಂದು ಕಡೆಗೆ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಹೋದಂತಹ ಒಂದು ಶಿಕ್ಷಕರು ಕೂಡ ನಾಪತ್ತೆಯಾಗಿದ್ದರು. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿ ಸಾಕಷ್ಟು ವಿವಾದಗಳ ಸರಮಾಲೆನೆ ಹೊತ್ತುಕೊಂಡಿದೆ. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿಗೆ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ನಕಾರವನ್ನು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಜಾತಿ ಗಣತಿ ಬೇಡವೇ ಬೇಡ ಅಂತ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಜಾತಿ ಗಣತಿಯಿಂದ ಯಾವುದೇ ರೀತಿಯಾದಂತಹ ಉಪಯೋಗವಿಲ್ಲ, ಜಾತಿ ಗಣತಿ ಬೇಡವೇ ಬೇಡ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಏನೂ ಇಲ್ಲ ಅಂತಕ್ಕಂಥ ಅವರ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಮಾಡಿದ್ದಾರೆ. ಜಾತಿ ಗಣತಿ ಜಟಾಪಟಿ ರಾಜ್ಯದಲ್ಲಿ ಸಾಕಷ್ಟು ಸರಮಾಲೆಯನ್ನು ಹೊತ್ತು ತರ್ತಾ ಇದೆ. ಜಾತಿ ಗಣತಿಗೆ ಇನ್ಫೋಸಿಸ್ ಸುಧಾಮೂರ್ತಿ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆಯನ್ನು ಮಾಡಬೇಡಿ, ಜಾತಿ ಗಣತಿ ಬೇಡವಂತ ಇದೀಗ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಜಾತಿ ಗಣತಿಯಿಂದ ಉಪಯೋಗವಿಲ್ಲ, ಹೀಗಾಗಿ ನಾವು ಭಾಗಿಯಾಗುವುದಿಲ್ಲ. ಜಾತಿ ಗಣತಿ ನಮಗೆ ಬೇಡವೇ ಬೇಡಂತ ಎಂಬರ ಒಂದು ಸಮೀಕ್ಷೆಗೆ ಒಂದು ಪ್ರತಿಗೆ ಸಹಿಯನ್ನು ಹಾಕಿದ್ದಾರೆ. ಸುಧಾಮೂರ್ತಿ ಇನ್ಫೋಸಿಸ್ನ ಉದ್ಯಮಿಯವರು ಸುಧಾಮೂರ್ತಿ ಇದೀಗ ಜಾತಿ ಗಣತಿಗೆ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ನಮಗೆ ಬೇಡವೇ ಬೇಡ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಕೂಡ ಏನೂ ಇಲ್ಲ, ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ ಅಂತ ಸಹಿಯನ್ನು ಕೂಡ ಹಾಕಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇದೀಗ ನಿರಂತರವಾಗಿ ಪ್ರಾರಂಭದಲ್ಲಿ ಸಾಕಷ್ಟು ವಿಘ್ನಗಳು ಸಮಸ್ಯೆಗಳು ಎದುರಾಗ್ತಾ ಇತ್ತು. ಒಂದು ಕಡೆ ನೆಟ್ವರ್ಕ್ ಬರ್ತಾ ಇರಲಿಲ್ಲ, ಮತ್ತೊಂದು ಕಡೆಗೆ ಬೇರೆ ಲೊಕೇಶನ್ ಅನ್ನು ತೋರಿಸ್ತಾ ಇತ್ತು, ಮತ್ತೊಂದು ಕಡೆಗೆ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಹೋದಂತಹ ಒಂದು ಶಿಕ್ಷಕರು ಕೂಡ ನಾಪತ್ತೆಯಾಗಿದ್ದರು. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿ ಸಾಕಷ್ಟು ವಿವಾದಗಳ ಸರಮಾಲೆನೆ ಹೊತ್ತುಕೊಂಡಿದೆ. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿಗೆ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ನಕಾರವನ್ನು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಜಾತಿ ಗಣತಿ ಬೇಡವೇ ಬೇಡ ಅಂತ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಜಾತಿ ಗಣತಿಯಿಂದ ಯಾವುದೇ ರೀತಿಯಾದಂತಹ ಉಪಯೋಗವಿಲ್ಲ, ಜಾತಿ ಗಣತಿ ಬೇಡವೇ ಬೇಡ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಏನೂ ಇಲ್ಲ ಅಂತಕ್ಕಂಥ ಅವರ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಮಾಡಿದ್ದಾರೆ. ಜಾತಿ ಗಣತಿ ಜಟಾಪಟಿ ರಾಜ್ಯದಲ್ಲಿ ಸಾಕಷ್ಟು ಸರಮಾಲೆಯನ್ನು ಹೊತ್ತು ತರ್ತಾ ಇದೆ. ಜಾತಿ ಗಣತಿಗೆ ಇನ್ಫೋಸಿಸ್ ಸುಧಾಮೂರ್ತಿ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆಯನ್ನು ಮಾಡಬೇಡಿ, ಜಾತಿ ಗಣತಿ ಬೇಡವಂತ ಇದೀಗ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಜಾತಿ ಗಣತಿಯಿಂದ ಉಪಯೋಗವಿಲ್ಲ, ಹೀಗಾಗಿ ನಾವು ಭಾಗಿಯಾಗುವುದಿಲ್ಲ. ಜಾತಿ ಗಣತಿ ನಮಗೆ ಬೇಡವೇ ಬೇಡಂತ ಎಂಬರ ಒಂದು ಸಮೀಕ್ಷೆಗೆ ಒಂದು ಪ್ರತಿಗೆ ಸಹಿಯನ್ನು ಹಾಕಿದ್ದಾರೆ. ಸುಧಾಮೂರ್ತಿ ಇನ್ಫೋಸಿಸ್ನ ಉದ್ಯಮಿಯವರು ಸುಧಾಮೂರ್ತಿ ಇದೀಗ ಜಾತಿ ಗಣತಿಗೆ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ನಮಗೆ ಬೇಡವೇ ಬೇಡ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಕೂಡ ಏನೂ ಇಲ್ಲ, ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ ಅಂತ ಸಹಿಯನ್ನು ಕೂಡ ಹಾಕಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇದೀಗ ನಿರಂತರವಾಗಿ ಪ್ರಾರಂಭದಲ್ಲಿ ಸಾಕಷ್ಟು ವಿಘ್ನಗಳು ಸಮಸ್ಯೆಗಳು ಎದುರಾಗ್ತಾ ಇತ್ತು. ಒಂದು ಕಡೆ ನೆಟ್ವರ್ಕ್ ಬರ್ತಾ ಇರಲಿಲ್ಲ, ಮತ್ತೊಂದು ಕಡೆಗೆ ಬೇರೆ ಲೊಕೇಶನ್ ಅನ್ನು ತೋರಿಸ್ತಾ ಇತ್ತು, ಮತ್ತೊಂದು ಕಡೆಗೆ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಹೋದಂತಹ ಒಂದು ಶಿಕ್ಷಕರು ಕೂಡ ನಾಪತ್ತೆಯಾಗಿದ್ದರು. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿ ಸಾಕಷ್ಟು ವಿವಾದಗಳ ಸರಮಾಲೆನೆ ಹೊತ್ತುಕೊಂಡಿದೆ. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿಗೆ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ನಕಾರವನ್ನು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಜಾತಿ ಗಣತಿ ಬೇಡವೇ ಬೇಡ ಅಂತ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಜಾತಿ ಗಣತಿಯಿಂದ ಯಾವುದೇ ರೀತಿಯಾದಂತಹ ಉಪಯೋಗವಿಲ್ಲ, ಜಾತಿ ಗಣತಿ ಬೇಡವೇ ಬೇಡ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಏನೂ ಇಲ್ಲ ಅಂತಕ್ಕಂಥ ಅವರ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಮಾಡಿದ್ದಾರೆ. ಜಾತಿ ಗಣತಿ ಜಟಾಪಟಿ ರಾಜ್ಯದಲ್ಲಿ ಸಾಕಷ್ಟು ಸರಮಾಲೆಯನ್ನು ಹೊತ್ತು ತರ್ತಾ ಇದೆ. ಜಾತಿ ಗಣತಿಗೆ ಇನ್ಫೋಸಿಸ್ ಸುಧಾಮೂರ್ತಿ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆಯನ್ನು ಮಾಡಬೇಡಿ, ಜಾತಿ ಗಣತಿ ಬೇಡವಂತ ಇದೀಗ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು
ಹೇಳಿದ್ದಾರೆ. ಜಾತಿ ಗಣತಿಯಿಂದ ಉಪಯೋಗವಿಲ್ಲ, ಹೀಗಾಗಿ ನಾವು ಭಾಗಿಯಾಗುವುದಿಲ್ಲ. ಜಾತಿ ಗಣತಿ ನಮಗೆ ಬೇಡವೇ ಬೇಡ ಅಂತ ಇಂಬರ ಒಂದು ಸಮೀಕ್ಷೆಗೆ ಒಂದು ಪ್ರತಿಗೆ ಸಹಿಯನ್ನು ಹಾಕಿದ್ದಾರೆ. ಸುಧಾಮೂರ್ತಿ ಇನ್ಫೋಸಿಸ್ನ ಉದ್ಯಮಿಯವರು ಸುಧಾಮೂರ್ತಿ ಇದೀಗ ಜಾತಿ ಗಣತಿಗೆ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ನಮಗೆ ಬೇಡವೇ ಬೇಡ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಕೂಡ ಏನೂ ಇಲ್ಲ, ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ ಅಂತ ಸಹಿಯನ್ನು ಕೂಡ ಹಾಕಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇದೀಗ ನಿರಂತರವಾಗಿ ಪ್ರಾರಂಭದಲ್ಲಿ ಸಾಕಷ್ಟು ವಿಘ್ನಗಳು ಸಮಸ್ಯೆಗಳಾಗಿ ಎದುರಾಗ್ತಾ ಇತ್ತು. ಒಂದು ಕಡೆ ನೆಟ್ವರ್ಕ್ ಬರ್ತಾ ಇರಲಿಲ್ಲ, ಮತ್ತೊಂದು ಕಡೆಗೆ ಬೇರೆ ಲೊಕೇಶನ್ ಅನ್ನು ತೋರಿಸ್ತಾ ಇತ್ತು, ಮತ್ತೊಂದು ಕಡೆಗೆ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಹೋದಂತಹ ಒಂದು ಶಿಕ್ಷಕರು ಕೂಡ ನಾಪತ್ತೆಯಾಗಿದ್ದರು. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿ ಸಾಕಷ್ಟು ವಿವಾದಗಳ ಸರಮಾಲೆನೆ ಹೊತ್ತುಕೊಂಡಿದೆ. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿಗೆ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ನಕಾರವನ್ನು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಜಾತಿ ಗಣತಿ ಬೇಡವೇ ಬೇಡ ಅಂತ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಜಾತಿ ಗಣತಿಯಿಂದ ಯಾವುದೇ ರೀತಿಯಾದಂತಹ ಉಪಯೋಗವಿಲ್ಲ, ಜಾತಿ ಗಣತಿ ಬೇಡವೇ ಬೇಡ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಏನೂ ಇಲ್ಲ ಅಂತಕ್ಕಂಥ ಅವರ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಮಾಡಿದ್ದಾರೆ. ಜಾತಿ ಗಣತಿ ಜಟಾಪಟಿ ರಾಜ್ಯದಲ್ಲಿ ಸಾಕಷ್ಟು ಸರಮಾಲೆಯನ್ನು ಹೊತ್ತು ತರ್ತಾ ಇದೆ. ಜಾತಿ ಗಣತಿಗೆ ಇನ್ಫೋಸಿಸ್ ಸುಧಾಮೂರ್ತಿ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆಯನ್ನು ಮಾಡಬೇಡಿ, ಜಾತಿ ಗಣತಿ ಬೇಡವಂತ ಇದೀಗ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಜಾತಿ ಗಣತಿಯಿಂದ ಉಪಯೋಗವಿಲ್ಲ, ಹೀಗಾಗಿ ನಾವು ಭಾಗಿಯಾಗುವುದಿಲ್ಲ. ಜಾತಿ ಗಣತಿ ನಮಗೆ ಬೇಡವೇ ಬೇಡ ಅಂತ ಇಂಬರ ಒಂದು ಸಮೀಕ್ಷೆಗೆ ಒಂದು ಪ್ರತಿಗೆ ಸಹಿಯನ್ನು ಹಾಕಿದ್ದಾರೆ. ಸುಧಾಮೂರ್ತಿ ಇನ್ಫೋಸಿಸ್ನ ಉದ್ಯಮಿಯವರು ಸುಧಾಮೂರ್ತಿ ಇದೀಗ ಜಾತಿ ಗಣತಿಗೆ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ನಮಗೆ ಬೇಡವೇ ಬೇಡ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಕೂಡ ಏನೂ ಇಲ್ಲ, ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ ಅಂತ ಸಹಿಯನ್ನು ಕೂಡ ಹಾಕಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇದೀಗ ನಿರಂತರವಾಗಿ ಪ್ರಾರಂಭದಲ್ಲಿ ಸಾಕಷ್ಟು ವಿಘ್ನಗಳು ಸಮಸ್ಯೆಗಳಾಗಿ ಎದುರಾಗ್ತಾ ಇತ್ತು. ಒಂದು ಕಡೆ ನೆಟ್ವರ್ಕ್ ಬರ್ತಾ ಇರಲಿಲ್ಲ, ಮತ್ತೊಂದು ಕಡೆಗೆ ಬೇರೆ ಲೊಕೇಶನ್ ಅನ್ನು ತೋರಿಸ್ತಾ ಇತ್ತು, ಮತ್ತೊಂದು ಕಡೆಗೆ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಹೋದಂತಹ ಒಂದು ಶಿಕ್ಷಕರು ಕೂಡ ನಾಪತ್ತೆಯಾಗಿದ್ದರು. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿ ಸಾಕಷ್ಟು ವಿವಾದಗಳ ಸರಮಾಲೆನೆ ಹೊತ್ತುಕೊಂಡಿದೆ. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿಗೆ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ನಕಾರವನ್ನು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಜಾತಿ ಗಣತಿ ಬೇಡವೇ ಬೇಡ ಅಂತ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಜಾತಿ ಗಣತಿಯಿಂದ ಯಾವುದೇ ರೀತಿಯಾದಂತಹ ಉಪಯೋಗವಿಲ್ಲ, ಜಾತಿ ಗಣತಿ ಬೇಡವೇ ಬೇಡ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಏನೂ ಇಲ್ಲ ಅಂತಕ್ಕಂಥ ಅವರ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಮಾಡಿದ್ದಾರೆ. ಜಾತಿ ಗಣತಿ ಜಟಾಪಟಿ ರಾಜ್ಯದಲ್ಲಿ ಸಾಕಷ್ಟು ಸರಮಾಲೆಯನ್ನು ಹೊತ್ತು ತರ್ತಾ ಇದೆ. ಜಾತಿ ಗಣತಿಗೆ ಇನ್ಫೋಸಿಸ್ ಸುಧಾಮೂರ್ತಿ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆಯನ್ನು ಮಾಡಬೇಡಿ, ಜಾತಿ ಗಣತಿ ಬೇಡವಂತ ಇದೀಗ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಜಾತಿ ಗಣತಿಯಿಂದ ಉಪಯೋಗವಿಲ್ಲ, ಹೀಗಾಗಿ ನಾವು ಭಾಗಿಯಾಗುವುದಿಲ್ಲ. ಜಾತಿ ಗಣತಿ ನಮಗೆ ಬೇಡವೇ ಬೇಡ ಅಂತ ಇಂಬರ ಒಂದು ಸಮೀಕ್ಷೆಗೆ ಒಂದು ಪ್ರತಿಗೆ ಸಹಿಯನ್ನು ಹಾಕಿದ್ದಾರೆ. ಸುಧಾಮೂರ್ತಿ ಇನ್ಫೋಸಿಸ್ನ ಉದ್ಯಮಿಯವರು ಸುಧಾಮೂರ್ತಿ ಇದೀಗ ಜಾತಿ ಗಣತಿಗೆ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ನಮಗೆ ಬೇಡವೇ ಬೇಡ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಕೂಡ ಏನೂ ಇಲ್ಲ, ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ ಅಂತ ಸಹಿಯನ್ನು ಕೂಡ ಹಾಕಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇದೀಗ ನಿರಂತರವಾಗಿ ಪ್ರಾರಂಭದಲ್ಲಿ ಸಾಕಷ್ಟು ವಿಘ್ನಗಳು ಸಮಸ್ಯೆಗಳಾಗಿ ಎದುರಾಗ್ತಾ ಇತ್ತು. ಒಂದು ಕಡೆ ನೆಟ್ವರ್ಕ್ ಬರ್ತಾ ಇರಲಿಲ್ಲ, ಮತ್ತೊಂದು ಕಡೆಗೆ ಬೇರೆ ಲೊಕೇಶನ್ ಅನ್ನು ತೋರಿಸ್ತಾ ಇತ್ತು, ಮತ್ತೊಂದು ಕಡೆಗೆ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಹೋದಂತಹ ಒಂದು ಶಿಕ್ಷಕರು ಕೂಡ ನಾಪತ್ತೆಯಾಗಿದ್ದರು. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿ ಸಾಕಷ್ಟು ವಿವಾದಗಳ ಸರಮಾಲೆನೆ ಹೊತ್ತುಕೊಂಡಿದೆ. ಸೊ ಇದೆಲ್ಲದರ ನಡುವೆ ಇದೀಗ ಜಾತಿ ಗಣತಿಗೆ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ನಕಾರವನ್ನು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಜಾತಿ ಗಣತಿ ಬೇಡವೇ ಬೇಡ ಅಂತ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಜಾತಿ ಗಣತಿಯಿಂದ ಯಾವುದೇ ರೀತಿಯಾದಂತಹ ಉಪಯೋಗವಿಲ್ಲ, ಜಾತಿ ಗಣತಿ ಬೇಡವೇ ಬೇಡ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ, ಇದರಿಂದ ಆಗ್ತಕ್ಕಂತಹ ಉಪಯೋಗ ಏನೂ ಇಲ್ಲ ಅಂತಕ್ಕಂಥ ಅವರ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಮಾಡಿದ್ದಾರೆ. ಜಾತಿ ಗಣತಿ ಜಟಾಪಟಿ ರಾಜ್ಯದಲ್ಲಿ ಸಾಕಷ್ಟು ಸರಮಾಲೆಯನ್ನು ಹೊತ್ತು ತರ್ತಾ ಇದೆ.